ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ YT ಸ್ಟುಡಿಯೋ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟಲ್ಲಿ ಏನೇನು ಇರುತ್ತೆ, ಏನೇನು ಇರಲ್ಲ, ಹೇಗೆ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಎಲ್ಲ ಚಾನಲ್ಸ್ಗೆ ಬಂದಿಲ್ಲ. ಒಂದೊಂದು ಚಾನಲ್ಸ್ಗೆ ಇರುತ್ತೆ, ಒಂದೊಂದು ಚಾನಲ್ಸ್ಗೆ ನೆಕ್ಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಈಗ ನಂದು ಇದು ಸಜ್ಜನ್ ಟೆಕ್ ಚಾನಲ್ ಇದೆ, ಇದರಲ್ಲಿ ಇನ್ನೂ ಈ ಅಪ್ಡೇಟ್ ಬಂದಿಲ್ಲ. ಬೇರೆ ಇನ್ನೊಂದು ಚಾನಲ್ ಇದೆ, ಅದರಲ್ಲಿ ಬಂದಿದೆ. ಫ್ರೆಂಡ್ಸ್, ಈಗ ಹಳೆಯದ್ರಲ್ಲಿ ಏನಿದೆ ಮತ್ತು ಹೊಸದ್ರಲ್ಲಿ ಏನೇನು ಇದೆ, ಚೆನ್ನಾಗಿದೆಯಾ, ಚೆನ್ನಾಗಿಲ್ಲ ಅಪ್ಡೇಟ್ನ ನೋಡೋಣ. ಈಗ ನೋಡ್ತಿದ್ರೆ ಈ ಹಳೆಯದ್ರಲ್ಲಿ ನಿಮ್ಗೆ ಗೊತ್ತಿರುತ್ತೆ ಎಲ್ಲನೂ. ಅಲ್ಲಿ ಹೆಸರಿರುತ್ತೆ, ಸಬ್ಸ್ಕ್ರೈಬರ್ಸ್ ಇರುತ್ತೆ, ಲಾಸ್ಟ್ 28 ಡೇಸಲ್ಲಿ ವ್ಯೂಸ್, ವಾಚ್ ಟೈಮ್, ಸಬ್ಸ್ಕ್ರೈಬರ್ಸ್. ಒಂದು ವೇಳೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದ್ದರೆ ಇಲ್ಲಿ ರೆವೆನ್ಯೂ ಕೂಡ ತೋರಿಸ್ತಾ ಇರುತ್ತೆ. ಕೆಳಗಡೆ ಲಾಸ್ಟ್ ಅಂದರೆ ಈಗೀಗ ಅಪ್ಲೋಡ್ ಮಾಡಿರೋ ವೀಡಿಯೋ ಇರುತ್ತೆ, ಅದರ ಪರ್ಫಾರ್ಮೆನ್ಸ್ ಏನಿದೆ ಎಲ್ಲನೂ ಇಲ್ಲಿ ತೋರಿಸ್ತಾ ಇರುತ್ತೆ. ಅಂದರೆ ಇಲ್ಲಿ ವ್ಯೂಸ್, ಇಂಪ್ರೆಷನ್, ಕ್ಲಿಕ್ ಥ್ರೂ ರೇಟ್ ಇರುತ್ತೆ, ಆವ್ರೇಜ್ ಡ್ಯೂರೇಷನ್. ಅದಾದಮೇಲೆ ಇಲ್ಲಿ ಕೆಳಗಡೆ ಕಂಟೆಂಟ್ ಇರುತ್ತೆ, ಕೆಳಗಡೆ ಕಮೆಂಟ್ಸ್ ಯಾರಾದರೂ ಮಾಡಿದರೆ ಕಮೆಂಟ್ಸ್ ಬರ್ತಾ ಇರುತ್ತೆ. ಇಲ್ಲಿ ಕೆಳಗಡೆ ಟ್ಯಾಬ್ಸ್ ಇರುತ್ತೆ, ಬೇರೆ ಬೇರೆ ಟ್ಯಾಬ್ಸ್, ಕಂಟೆಂಟ್, ಅನಲೈಟಿಕ್ಸ್, ಕಮೆಂಟ್ಸ್ ಮತ್ತು ಮಾನಿಟೈಸೇಷನ್ ಅಂತಿದೆ. ಈಗ ಕಂಟೆಂಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆಲ್ಲ ಕಂಟೆಂಟ್ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ. ವೀಡಿಯೋಸ್ ಎಲ್ಲನೂ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ಅನಲೈಟಿಕ್ಸ್ ಅಂದರೆ ನಿಮ್ಮ ಚಾನಲ್ದೆಲ್ಲ ವ್ಯೂಸು ಮತ್ತು ಕ್ಲಿಕ್ ಥ್ರೂ ರೇಟ್, ವಾಚ್ ಟೈಮ್ ಎಲ್ಲನೂ ಇಲ್ಲಿ ಸಿಗ್ತಾ ಇರುತ್ತೆ. ಇಲ್ಲಿ ಬೇರೆ ಬೇರೆ ಇಲ್ಲಿ ಟ್ಯಾಬ್ಸ್ ಇರುತ್ತೆ, ಅದನ್ನೆಲ್ಲ ನೋಡ್ಕೋಬೋದು. ಅದಾದಮೇಲೆ ಇಲ್ಲಿ ಕಮೆಂಟ್ಸ್ ಇರುತ್ತೆ, ಕಮೆಂಟ್ಸ್ ಯಾರ್ಯಾರು ಮಾಡಿರ್ತಾರೆ ಕಮೆಂಟ್ಸ್ ಎಲ್ಲನೂ ಇಲ್ಲಿ ಬರುತ್ತೆ. ಇಲ್ಲಿ ಬೇರೆ ನೀವು ಸೆಟ್ಟಿಂಗ್ ಮಾಡ್ಕೋಬೋದು. ನಾನು ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ನಾನು ಯಾವ್ದು ರಿಪ್ಲೈ ಮಾಡಿರ್ತೀನಿ ಅದು ಇಲ್ಲಿ ಬರಬಾರ್ದು. ಯಾರ್ಯಾರು ಇನ್ನೂ ಪ್ರೆಸೆಂಟ್ ಈಗ ಕಮೆಂಟ್ ಮಾಡಿರ್ತಾರೆ, ನಾನು ರಿಪ್ಲೈ ಮಾಡಿರಲಿಲ್ಲ ಅಂತ ಕಮೆಂಟ್ಸ್ ಇಲ್ಲಿ ಬರಬೇಕಂತೇಳಿ ನಾನು ಇಲ್ಲಿ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಆ ಸೆಟ್ಟಿಂಗ್ ಇಲ್ಲಿ ಅಪ್ಲೈ ಆಗಿದೆ. ಈಗ ಯಾರು ಕಮೆಂಟ್ ಮಾಡಿರ್ತಾರೆ ನಾನು ಇನ್ನೂ ರಿಪ್ಲೈ ಮಾಡಿರಲಿಲ್ಲ ಅಂತಂದರೆ ಇಲ್ಲಿ ಬಂದು ತೋರಿಸುತ್ತೆ. ಅದಾದಮೇಲೆ ಇಲ್ಲಿ ಮಾನಿಟೈಸೇಷನ್ ಅಂತಿದೆ. ಇಲ್ಲಿ ನೋಡ್ತಿದ್ರೆ ಮಾನಿಟೈಸೇಷನ್ ಬಗ್ಗೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು ಹಳೆ ಅಪ್ಡೇಟ್, ಹಳೆಯದು. ಈಗ ಹೊಸದು ಏನು ಬಂದಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇನ್ನೊಂದು ಚಾನಲಲ್ಲಿ ಬಂದಿದೆ ಅಪ್ಡೇಟ್, ಅದು ನಿಮಗೆ ತೋರಿಸ್ತೀನಿ. ನೋಡ್ತಿದ್ರೆ ಫ್ರೆಂಡ್ಸ್, ಇದೊಂದು ಚಾನಲ್ ಇದೆ, ಇದರಲ್ಲಿ ಅಪ್ಡೇಟ್ ಬಂದಿದೆ ಫ್ರೆಂಡ್ಸ್. ಅದು ಹಿಂದೆ ತೋರಿಸಿದ್ನಲ್ಲ ಅದರಂಗಿರಲ್ಲ, ಇದು ಬೇರೆ ಇರುತ್ತೆ. ಇದರಲ್ಲಿ ಏನಿದೆ ನೋಡಿ, ಇದು ಚಾನಲ್ ನೇಮ್ ಇದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ ಇಲ್ಲಿ ತೋರಿಸ್ತಾ ಇದೆ, ಮತ್ತು ಲಾಸ್ಟ್ 28 ಡೇಸಲ್ಲಿ ಎಷ್ಟು ವ್ಯೂಸ್ ಆಗಿದೆ ಇಲ್ಲಿ ತೋರಿಸ್ತಾ ಇದೆ, ವಾಚ್ ಟೈಮ್ ಎಷ್ಟಾಗಿದೆ ಇಲ್ಲಿ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ವೀಡಿಯೋಸ್ ಎಲ್ಲ ತೋರಿಸ್ತಾ ಇದೆ. ಅದಾದಮೇಲೆ ನೀವು ಎಲ್ಲ ಕಂಟೆಂಟ್, ನಿಮ್ಮ ಚಾನಲಲ್ಲಿರೋ ಕಂಟೆಂಟ್ನ ನೋಡಬೇಕಂತಂದರೆ ಇಲ್ಲಿ ಕೆಳಗಡೆ ಕಂಟೆಂಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದರೆ ಎಲ್ಲ ಕಂಟೆಂಟ್ ತೋರಿಸುತ್ತೆ. ಇಲ್ಲಿ ಇದರಲ್ಲೂ ಕೂಡ ಪಾರ್ಟಿಷನ್ ಆಗಿದೆ. ಅಂದರೆ ವೀಡಿಯೋಸ್ ಜಸ್ಟ್ ಶಾರ್ಟ್ಸ್ ಬಿಟ್ಟು ವೀಡಿಯೋಸ್ ಇರುತ್ತಲ್ಲ, ಆ ವೀಡಿಯೋಸ್ ಒಂದು ಪಾರ್ಟ್ ಇರುತ್ತೆ, ವೀಡಿಯೋಸ್ ಎಲ್ಲ ತೋರಿಸುತ್ತೆ ವೀಡಿಯೋಸು. ಅದಾದಮೇಲೆ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಿದರೆ ಶಾರ್ಟ್ಸ್ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿದರೆ ಶಾರ್ಟ್ಸ್ ಎಲ್ಲ ಬರುತ್ತೆ ಇಲ್ಲಿ. ಅದಾದಮೇಲೆ ಲೈವ್ ಮಾಡಿದರೆ, ನಿಮ್ಮ ಚಾನಲಲ್ಲಿ ಲೈವ್ ಮಾಡಿದರೆ ಇಲ್ಲಿ ಲೈವ್ ತೋರಿಸುತ್ತೆ. ಏನಾದರೂ ಲೈವ್ ಮಾಡಿದರೆ ಅಷ್ಟೇ ತೋರಿಸುತ್ತೆ, ಲೈವ್ ಇರಲಿಲ್ಲ ಅಂದರೆ ಲೈವ್ ಇಲ್ಲ ಅಂತೇಳಿ ನೋ ಕಂಟೆಂಟ್ ಅವೈಲೇಬಲ್ ಅಂತೇಳಿ ತೋರಿಸುತ್ತೆ. ಮತ್ತು ಪ್ಲೇ ಲಿಸ್ಟ್ ಇರುತ್ತಲ್ಲ ನಿಮ್ಮ ಚಾನಲಲ್ಲಿ, ಪ್ಲೇ ಲಿಸ್ಟ್ ಕೂಡ ಇಲ್ಲಿ ತೋರಿಸುತ್ತೆ. ಇದು ಕಂಟೆಂಟ್ ಆಯಿತು. ಕಂಟೆಂಟ್ ಆದಮೇಲೆ ಅನಲಿಟಿಕ್ಸ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಸೇಮ್ ಇರುತ್ತೆ. ಮೊದಲು ಅದರಲ್ಲಿ ಏನಿರುತ್ತೆ ಅನಲಿಟಿಕ್ಸ್, ಹಳೆ ಅಪ್ಡೇಟಲ್ಲಿ ಏನಿರುತ್ತಲ್ಲ ಹಳೆಯದ್ರ YT ಸ್ಟುಡಿಯೋದಲ್ಲಿ ಅಲ್ಲಿ ತೋರಿಸುತ್ತೆ. ಇಲ್ಲಿ ವ್ಯೂಸು, ಟಾಪ್ ಕಂಟೆಂಟ್ ಯಾವ್ಯಾವ, ಟಾಪ್ ವೀಡಿಯೋಸ್ ಯಾವ್ಯಾವ ವ್ಯೂಸ್ ಬರ್ತಾ ಇದೆ ಎಲ್ಲನೂ, ರಿಯಲ್ ಟೈಮ್ ವ್ಯೂಸ್, 48 ಅವರ್ಸಲ್ಲಿ ಎಷ್ಟು ವ್ಯೂಸ್ ಆಗಿದೆ ಇಲ್ಲೆಲ್ಲ ತೋರಿಸುತ್ತೆ. ಅದಾದಮೇಲೆ ಕಂಟೆಂಟ್ ಅಂತಿದೆ. ಇದು ಸೇಮ್, ಸ್ವಲ್ಪ ಏನು ಡಿಫ್ರೆನ್ಸ್ ಇಲ್ಲ, ಅದಕ್ಕೆ ಸ್ವಲ್ಪ ಸೇಮ್ ಇರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಅದಾದಮೇಲೆ ಇಲ್ಲಿ ಕಮೆಂಟ್ಸ್ ಕೂಡ ಸೇಮ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ನಾನು ಇಲ್ಲಿ ಸೆಟ್ಟಿಂಗ್ ಮಾಡಿದ್ದೀನಿ ಆ ಚಾನಲಲ್ಲಿ ಇರೋ ಥರ. ಅದಾದಮೇಲೆ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಮಾನಿಟೈಸೇಷನ್ ಅಂತ ಹೇಳಿದೆ ಕೆಳಗಡೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ನೋಡ್ತಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇದರಲ್ಲಿ ಗ್ರೋ ವಿತ್ ಯೂಟ್ಯೂಬ್ ಅಂತಿದೆ. ಅದಾದಮೇಲೆ ಮಾನಿಟೈಸೇಷನ್ ಆದಮೇಲೆ ಏನೇನು ಸಿಗುತ್ತೆ ಎಲ್ಲನೂ ಇಲ್ಲಿ ತೋರಿಸುತ್ತೆ. ಮಾನಿಟೈಸೇಷನ್ ಆದಮೇಲೆ ಕ್ರಿಯೇಟರ್ಗೆ ಸಪೋರ್ಟ್ ಸಿಗುತ್ತೆ. ನಾವು ಕ್ರಿಯೇಟ್ ಮಾಡ್ತಾ ಇರ್ತೀವಿ ವೀಡಿಯೋಸು, ನಮಗೆ ಸಪೋರ್ಟ್ ಸಿಗುತ್ತೆ ನಮ್ಮ ಯೂಟ್ಯೂಬ್ ಕಡೆಯಿಂದ. ಅದಾದಮೇಲೆ ಅದರಲ್ಲಿ ಚಾಟ್ ಮಾಡ್ಬೋದು ಮತ್ತು ಮೇಲ್ ಕೂಡ ಮಾಡ್ಬೋದು ಅಂತೇಳಿ ತೋರಿಸ್ತಿದ್ರೆ ಬೇರೆ ಬೇರೆ ಟೂಲ್ಸ್ ಸಿಗುತ್ತೆ. ಅಂದರೆ ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್ ಅವೆಲ್ಲ ಟೂಲ್ಸ್ ಇರುತ್ತಲ್ಲ ಅದೆಲ್ಲ ಸಿಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ಹೌ ಟು ಜಾಯಿನ್, ಇದು ಪಾರ್ಟ್ನರ್ ಪ್ರೋಗ್ರಾಮ್ ಇರುತ್ತಲ್ಲ, ಅಂದರೆ ಆ್ಯಡ್ಸೆನ್ಸ್ ಅಮೌಂಟ್ ಬರ್ತಾ ಇರುತ್ತಲ್ಲ, ಅದನ್ನು ಜಾಯಿನ್ ಮಾಡಬೇಕಂದ್ರೆ ಏನೇನು ಬೇಕಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಸಬ್ಸ್ಕ್ರೈಬರ್ಸ್ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಈ ಚಾನಲಲ್ಲಿ 12 ಸಬ್ಸ್ಕ್ರೈಬರ್ಸ್ ಅಷ್ಟೇ ಆಗಿದ್ದಾರೆ. ಎಷ್ಟು ಆಗಿದ್ದಾರೆ, ಇನ್ನು ಎಷ್ಟು ಆಗಬೇಕು ಇಲ್ಲೆಲ್ಲ ತೋರಿಸುತ್ತೆ. ಒಂದು 500 ಆಯಿತು ಅಂದರೆ ಇಲ್ಲಿ ಮಿಡ್ಲ್ ಬರುತ್ತೆ, ಇದು ಬ್ಲೂ ಇರೋದು, ಇಲ್ಲಿವರೆಗೂ ಫಿಲ್ ಆಗುತ್ತೆ. ಅದಾದಮೇಲೆ ವಾಚ್ ಟೈಮ್ ಎಷ್ಟಾಗಬೇಕು, 4000 ವಾಚ್ ಟೈಮ್ ಆಗಬೇಕು. ಇಲ್ಲಿ ಎಷ್ಟಾಗಿದೆ ಅಂತೇಳಿ ತೋರಿಸುತ್ತೆ. ಒನ್ ಅವರ್ ಆಗಿದೆ ಅಷ್ಟೇ. ಈ ಚಾನಲಲ್ಲಿ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಾಯಿಲ್ಲ, ಇಷ್ಟಾಗಿದೆ. ಇದು ಫುಲ್ ಆದಮೇಲೆ ನೀವು ಅಪ್ಲೈ ಮಾಡ್ಬೋದು ಮಾನಿಟೈಸೇಷನ್ಗೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಕಮ್ಯುನಿಟಿ ಗೈಡ್ಲೈನ್ಸ್ ಲೈಕ್ ಇದೆಯಾ ಇಲ್ಲ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ 2 ಸ್ಟೆಪ್ ವೆರಿಫಿಕೇಷನ್ ಆಗಿದೆಯಾ ಇಲ್ಲ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಅದಾದಮೇಲೆ ಇಲ್ಲಿ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮೇಲ್ ಬೇಕಾಗಿತ್ತು, ಮೇಲ್ ಬರಬೇಕು, ಇದು ಕಂಪ್ಲೀಟ್ ಆಗಿದೆ, ನೀವು ಮಾನಿಟೈಸೇಷನ್ ಅಪ್ಲೈ ಮಾಡಿ ಅಂತೇಳಿ ಮೇಲ್ ಬರಬೇಕಿತ್ತು ನಿಮ್ಮ ಮೇಲ್ಗೆ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ಮೇಲ್ ಎಂಟರ್ ಮಾಡಿದರೆ ನಿಮಗೆ ಮೇಲ್ ಬರುತ್ತೆ. ಇದೆಲ್ಲ ಕ್ರಿಟೇರಿಯಾ ಏನಿರುತ್ತಲ್ಲ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಮೇಲ್ ಬರುತ್ತೆ. ಫ್ರೆಂಡ್ಸ್, ಇಷ್ಟು ಅಪ್ಡೇಟ್ ಇದೆ. ಇದರಲ್ಲಿ ಹೊಸದಾಗಿ ಏನು ನನಗೆ ಚೆನ್ನಾಗಿ ಅನಿಸ್ತಾ ಇಲ್ಲ, ಹಳೇದೇ ತುಂಬ ಚೆನ್ನಾಗಿ ಅನಿಸ್ತದೆ. ನೋಡಿದ ತಕ್ಷಣ ಚಾನಲ್ ನೇಮ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಇದ್ದಾರೆ, ವಾಚ್ ಟೈಮ್ ಎಲ್ಲನೂ, ರೀಸೆಂಟ್ ವೀಡಿಯೋ ಎಲ್ಲ ಬರುತ್ತೆ. ಇದು ಅಷ್ಟೇ ನನಗೆ ಲೈಕ್ ಆಗ್ತಾ ಇಲ್ಲ. ನಿಮ್ಗೆ ಏನು ಅನಿಸುತ್ತೆ ಈ ಒಂದು ಅಪ್ಡೇಟ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.